ಈಗಿನ ಒಂದು ಜನರೇಷನ್ನೇ ಅದು ಮುಖ್ಯವಾಗಿ ಓದಿದವರಾಗಿದ್ದರೆ ಯಾವುದೇ ಒಂದು ವಿಷಯವನ್ನು ಸುಮ್ಮನೆ ಒಪ್ಕೊಳ್ಳೋದೇ ಇಲ್ಲ. ಅದರ ಬಗ್ಗೆ ನಾವು ನಮ್ಮ ವೈಯಕ್ತಿಕ ಸಂಶೋಧನೆಯನ್ನು ಮಾಡಿ ಅದು ನಮಗೆ ನಿಜವಾದರೆ ಮಾತ್ರ ನಾವು ಅದನ್ನು ಒಪ್ಪಿಕೊಳ್ಳುವೆವು. ಏನೊಂದು ಅದ್ಭುತವಾದ ವಿಷಯ ಅಂದರೆ, ನಾವು ಇಲ್ಲಿವರೆಗೂ ಓದಿಕೊಂಡು ಬಂದಿರುವ ಹಲವಾರು ವೈಜ್ಞಾನಿಕ ತತ್ವಗಳು ಮತ್ತು ಈ ಪುಸ್ತಕದಲ್ಲಿ ಹೇಳುವ ಆಕರ್ಷಣೆಯ ನಿಯಮಕ್ಕೆ ಅನುಗುಣವಾದ ಹಲವಾರು ತತ್ವಗಳು ಸಂಪೂರ್ಣವಾಗಿ ಹೊಂದ್ಕೊಳ್ತವೆ. ಈ ಎನರ್ಜಿ ಮಾಸ್ ಇಟ್ಸ್ ವೈಬ್ರೇಟಿಂಗ್ ಅಟ್ ಅ ಸರ್ಟನ್ ಫ್ರೀಕ್ವೆನ್ಸಿ ಅಂತ ಹೇಳ್ತಾರೆ. ನಮ್ಮ ದೇಹವು ಅದೇ ರೀತಿ ಒಂದು ನಿರ್ದಿಷ್ಟ ಫ್ರೀಕ್ವೆನ್ಸಿನಲ್ಲಿ ಕಂಪಿಸುತ್ತಿರುವ ಒಂದು ಶಕ್ತಿಯ ಸಮೂಹ ಅಂತಾರೆ. ಅದಕ್ಕೆ ಈ ಪುಸ್ತಕದಲ್ಲಿ ಈ ಮಾನವ ಶರೀರ ಇದೆಯಲ್ಲ, ಇದು ಜಗತ್ತಿನಲ್ಲೇ ಇರುವ ಅತ್ಯಂತ ಶಕ್ತಿಶಾಲಿ ಟ್ರಾನ್ಸ್ಮಿಷನ್ ಟವರ್ ಅಂತ ಹೇಳ್ತಾರೆ. ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು. ಗೆಳೆಯರೇ, ಇದೇ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಈ ಸರಣಿಯಲ್ಲಿರುವ ಎಲ್ಲ ವಿಡಿಯೋಗಳನ್ನು ನೋಡಿಕೊಂಡು ಬಂದು ನಂತರ ಈ ವಿಡಿಯೋವನ್ನು ನೋಡಿ. ಆಗ ಇದರಲ್ಲಿ ಹಂಚಿಕೊಳ್ಳುತ್ತಿರುವ ವಿಷಯ ಇನ್ನೂ ಸ್ಪಷ್ಟವಾಗಿ ನಿಮಗೆ ಅರ್ಥವಾಗುವುದು. ರಹಸ್ಯ ಪುಸ್ತಕದಲ್ಲಿ ಹೇಳಿರುವ ಆಕರ್ಷಣೆಯ ನಿಯಮದ ಬಗ್ಗೆ ಮಾತನಾಡ್ತಿದ್ವಿ. ಹೇಗೆ ಅದು ನಮ್ಮ ಬಾಂಧವ್ಯ, ಆರೋಗ್ಯ, ಐಶ್ವರ್ಯ, ಆರ್ಥಿಕ ಪರಿಸ್ಥಿತಿ, ಜೀವನದ ಎಲ್ಲ ವಿಭಾಗಗಳಲ್ಲೂ ಎಲ್ಲ ಕ್ಷೇತ್ರಗಳಲ್ಲೂ ನಮ್ಮ ಅಭಿವೃದ್ಧಿಗೆ ಅದನ್ನು ನಾವು ಸರಿಯಾಗಿ ಬಳಸಿಕೊಳ್ಳಬಹುದು ಎನ್ನುವುದರ ಬಗ್ಗೆ ಮಾತನಾಡ್ತಿದ್ವಿ. ಇವತ್ತು ಈ ಆಕರ್ಷಣೆಯ ನಿಯಮದ ಹಿಂದಿರುವ ವಿಜ್ಞಾನದ ಬಗ್ಗೆ ಸ್ವಲ್ಪ ಮಾತಾಡೋಣ. ನಾ ಇದಕ್ಕೆ ಮುಂಚೆ ಕೂಡ ಹೇಳಿದ್ದೀನಿ, ನಾನು ಕೂಡ ಮೂಲತಃ ಒಬ್ಬ ಇಂಜಿನಿಯರ್. ಹಾಗಾಗಿ ಯಾವುದೇ ಒಂದು ವಿಷಯವನ್ನು ಓದಿದಾಗ ಅಥವಾ ಯಾವುದೇ ಒಂದು ಗುರು ಒಂದು ವಿಷಯದ ಬಗ್ಗೆ ಹೇಳಿದಾಗ ಅದಕ್ಕೆ ಅವರು ವೈಜ್ಞಾನಿಕವಾಗಿ ಕೊಡುವ ಒಂದು ಸಾಕ್ಷಿಯಾಗಲಿ ಪುರಾವೆಯಾಗಲಿ ಬಹಳ ಮುಖ್ಯವಾಗಿ ಪರಿಗಣಿಸ್ತೀವಿ. ಅಂದರೆ ಒಂದು ವಿಷಯನ ಸುಮ್ಮನೆ ಓದಿದ ಮಾತ್ರಕ್ಕೆ ಅಥವಾ ಕೇಳಿದ ಮಾತ್ರಕ್ಕೆ ಒಪ್ಕೊಳ್ಳೋದಿಲ್ಲ. ಸಾಮಾನ್ಯವಾಗಿ ಈಗಿನ ಒಂದು ಜನರೇಷನ್ನೇ ಅದು ಮುಖ್ಯವಾಗಿ ಓದಿದವರಾಗಿದ್ದರೆ ಯಾವುದೇ ಒಂದು ವಿಷಯವನ್ನು ಸುಮ್ಮನೆ ಒಪ್ಕೊಳ್ಳೋದೇ ಇಲ್ಲ. ಅದರ ಬಗ್ಗೆ ನಾವು ನಮ್ಮ ವೈಯಕ್ತಿಕ ಸಂಶೋಧನೆಯನ್ನು ಮಾಡಿ ಅದು ನಮಗೆ ನಿಜವಾದರೆ ಮಾತ್ರ ನಾವು ಅದನ್ನು ಒಪ್ಪಿಕೊಳ್ಳುವೆವು. ಮತ್ತು ನಾವು ವಿಜ್ಞಾನದ ವಿದ್ಯಾರ್ಥಿಗಳಾಗಿದ್ದಲ್ಲಿ, ಸೈನ್ಸ್ ಸ್ಟೂಡೆಂಟ್ಸ್ ಆಗಿದ್ದಲ್ಲಿ ಪ್ರತಿಯೊಂದು ವಿಷಯಕ್ಕೂ ಪ್ರೂಫ್ ಕೇಳ್ತಿರ್ತೀವಿ, ಪುರಾವೆಗಳನ್ನ ಕೇಳ್ತಿರ್ತೀವಿ. ಹಾಗಾಗಿ ಈ ಆಕರ್ಷಣೆಯ ನಿಯಮದ ಬಗ್ಗೆ ಮೊದಲ ಬಾರಿ ನಾನು ಕೇಳಿದಾಗ ಕೂಡ ಅದನ್ನು ನಾನು ವೈಜ್ಞಾನಿಕವಾಗಿ ಹೇಗೆ ಅರ್ಥ ಮಾಡಿಕೊಳ್ಳಬಹುದು, ಅದಕ್ಕೆ ಅವರು ಕೊಟ್ಟಿರುವ ಸಾಕ್ಷಿಗಳೇನಿವೆ, ಪುರಾವೆಗಳೇನಿವೆ ಎಂಬುದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ಮತ್ತು ನನ್ನ ವೈಯಕ್ತಿಕ ಸಂಶೋಧನೆಗಳ ಮೂಲಕ ಇದು ಕೆಲಸ ಮಾಡುವುದು ಎಂದು ತಿಳಿದುಕೊಂಡ ಮೇಲೆ ನಿಮಗೆ ಇದರ ಬಗ್ಗೆ ನಾನು ಹೇಳಲು ಹಂಚಿಕೊಳ್ಳಲು ಶುರು ಮಾಡಿದ್ದು. ಈ ಪುಸ್ತಕದಲ್ಲೇ ಇದರ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಗೆಳೆಯರೇ, ನಮ್ಮೆಲ್ಲರಿಗೂ ಗೊತ್ತು, ಈ ದೇಹ ನೋಡಲು ಗಟ್ಟಿಮುಟ್ಟಾಗಿ ಸಾಲಿಡ್ ಆಗಿ ಅನ್ಸಿದ್ರೂ ಕೂಡ ಒಂದು ಮೈಕ್ರೋಸ್ಕೋಪ್ನ ಕೆಳಗೆ ಈ ಕೈಯನ್ನು ತೆಗೆದುಕೊಂಡು ಹೋಗಿಟ್ಟರೆ ಇದರಲ್ಲಿ ಬಹಳಷ್ಟು ಅಣುಗಳು, ಪರಮಾಣುಗಳು, ಶಕ್ತಿಯ ಒಂದು ಸಮೂಹ ಅನ್ಬೋದು, ಅದು ಕಂಪಿಸುತ್ತಿರುತ್ತದೆ. ವೈಬ್ರೇಷನ್ಸ್ ಅಂತೀವಿ. ಆ ಎನರ್ಜಿ ಆಟಮ್ಸು, ಮಾಲಿಕ್ಯೂಲ್ಸು, ಇದೆಲ್ಲ ಬೇಸಿಕಲಿ ಈ ದೇಹವೇ ಒಂದು ಎನರ್ಜಿ ಕಂಪಿಸುವ ಒಂದು ಸಮೂಹ, ಶಕ್ತಿ ಕಂಪಿಸುವ ಒಂದು ಸಮೂಹ. ವೈಬ್ರೇಟಿಂಗ್ ಎನರ್ಜಿ ಅಂತೀವಿ. ಇಟ್ಸ್ ಅ ಮಾಸ್ ಆಫ್ ವೈಬ್ರೇಟಿಂಗ್ ಎನರ್ಜಿ ಅಂತೀವಿ. ಮತ್ತು ಈ ಬ್ರಹ್ಮಾಂಡವನ್ನು ತೆಗೆದುಕೊಂಡರೆ ಈ ಗ್ಯಾಲಾಕ್ಸಿ ಅಂತೀವಿ, ಯೂನಿವರ್ಸ್ ಅಂತೀವಿ, ಅದರಲ್ಲಿ ನಮ್ಮ ಭೂಮಂಡಲ ಇದೆ. ಇದೆಲ್ಲವೂ ಈ ಶಕ್ತಿಯ ಒಂದು ಸಮೂಹವೇ. ಒಂದು ಸಣ್ಣ ಸಮೂಹ, ಒಂದು ದೊಡ್ಡ ಸಮೂಹ. ಅದೇ ರೀತಿ ನಮ್ಮ ದೇಹವನ್ನು ನೋಡಿದರೆ ಕೂಡ ದೇಹವಿದೆ, ದೇಹದ ಒಳಗೆ ಅಂಗಗಳಿವೆ, ಅಂಗಗಳ ಒಳಗೆ ಜೀವಕೋಶಗಳಿವೆ, ಸೆಲ್ಸ್ ಅಂತೀವಿ. ಜೀವಕೋಶಗಳ ಒಳಗೆ ಅಣುಗಳಿವೆ, ಅಣುಗಳ ಒಳಗೆ ಪರಮಾಣುಗಳಿವೆ, ಮಾಲಿಕ್ಯೂಲ್ಸು, ಆಟಮ್ಸು. ಸೊ ಇದೆಲ್ಲವೂ ವೈಬ್ರೇಟಿಂಗ್ ಎನರ್ಜಿನೇ ಅಂತ ಹೇಳ್ತಾರೆ. ಇದನ್ನ ವೈಜ್ಞಾನಿಕವಾಗಿ ಹಲವಾರು ವೈಜ್ಞಾನಿಗಳು, ಕ್ವಾಂಟಮ್ ಫಿಸಿಸಿಸ್ಟ್ಸ್ ಆಗಿರ್ಬೋದು ಅಥವಾ ಫಿಸಿಸಿಸ್ಟ್ಸ್ ಆಗಿರ್ಬೋದು, ಇದ್ರ ಬಗ್ಗೆ ಬಹಳಷ್ಟು ಜನ ಈ ಪುಸ್ತಕದಲ್ಲಿ ಮಾತಾಡ್ತಾರೆ. ಏನೊಂದು ಅದ್ಭುತವಾದ ವಿಷಯ ಅಂದರೆ, ನಾವು ಇಲ್ಲಿವರೆಗೂ ಓದಿಕೊಂಡು ಬಂದಿರುವ ಹಲವಾರು ವೈಜ್ಞಾನಿಕ ತತ್ವಗಳು ಮತ್ತು ಈ ಪುಸ್ತಕದಲ್ಲಿ ಹೇಳುವ ಆಕರ್ಷಣೆಯ ನಿಯಮಕ್ಕೆ ಅನುಗುಣವಾದ ಹಲವಾರು ತತ್ವಗಳು ಸಂಪೂರ್ಣವಾಗಿ ಹೊಂದ್ಕೊಳ್ತವೆ. ಈ ಪುಸ್ತಕದಲ್ಲಿ ಹೇಳೋದೇನೆಂದ್ರೆ, ಈ ದೇಹನೇ ಒಂದು ಟ್ರಾನ್ಸ್ಮಿಷನ್ ಟವರ್ ಇದ್ದ ಹಾಗೆ. ಈ ಪ್ರಕೃತಿಯಲ್ಲಿ ಅಥವಾ ಬ್ರಹ್ಮಾಂಡದಲ್ಲಿ, ಯೂನಿವರ್ಸ್ನಲ್ಲಿ ಪ್ರತಿಯೊಂದು ವಿಷಯ ಕೂಡ, ದೊಡ್ಡ ದೊಡ್ಡ ಬೆಟ್ಟಗಳಾಗಿರಬಹುದು, ದೊಡ್ಡ ದೊಡ್ಡ ಸಮುದ್ರಗಳಾಗಿರಬಹುದು, ಅಥವಾ ನಮ್ಮ ದೇಹವಾಗಿರಬಹುದು, ಅಥವಾ ಪ್ರತಿಯೊಂದು ವಸ್ತುವಾಗಿರಬಹುದು, ಪ್ರತಿಯೊಂದು ವಿಷಯ ಕೂಡ ಒಂದು ಶಕ್ತಿಯ ಸಮೂಹ ಅಂತಾರೆ. ಮಾಸ್ ಆಫ್ ಎನರ್ಜಿ.
ಮತ್ತು ಈ ಒಂದು ಶಕ್ತಿ ಸಮೂಹಕ್ಕೆ ಒಂದು ಕಂಪನವಿದೆ, ಆ ಕಂಪನಕ್ಕೆ ಒಂದು ಫ್ರೀಕ್ವೆನ್ಸಿ ಇದೆ. ಅಂದ್ರೆ ಈ ಎನರ್ಜಿ ಮಾಸ್ ಇಟ್ಸ್ ವೈಬ್ರೇಟಿಂಗ್ ಎಟ್ ಅ ಸರ್ಟನ್ ಫ್ರೀಕ್ವೆನ್ಸಿ ಅಂತ ಹೇಳ್ತಾರೆ. ನಮ್ಮ ದೇಹವು ಅದೇ ರೀತಿ ಒಂದು ನಿರ್ದಿಷ್ಟ ಫ್ರೀಕ್ವೆನ್ಸಿನಲ್ಲಿ ಕಂಪಿಸುತ್ತಿರುವ ಒಂದು ಶಕ್ತಿಯ ಸಮೂಹ ಅಂತಾರೆ. ಹಾಗಾದ್ರೆ ಯಾವ ಫ್ರೀಕ್ವೆನ್ಸಿನಲ್ಲಿ ನಮ್ಮ ದೇಹ ಕಂಪಿಸುತ್ತಿರುತ್ತದೆ ಅಥವಾ ನಾವು ಕಂಪಿಸ್ತಿರ್ತೀವಿ ಅಂದರೆ ನಮ್ಮ ಆಲೋಚನೆಗಳು ಯಾವ ರೀತಿ ಇರುತ್ತದೋ, ನಮ್ಮ ಭಾವನೆಗಳು ಯಾವ ರೀತಿ ಇರುತ್ತದೋ ಅದಕ್ಕೆ ಅನುಗುಣವಾಗಿ ನಮ್ಮ ದೇಹ ಕಂಪಿಸುತ್ತಿರುತ್ತದೆ ಅಂತ ಈ ಪುಸ್ತಕದಲ್ಲಿ ಹೇಳ್ತಾರೆ ಗೆಳೆಯರೆ. ಅಂದ್ರೆ ನಾವು ಯಾವುದೇ ಒಂದು ವಿಷಯದ ಬಗ್ಗೆ ಯೋಚಿಸ್ತಾ ಇದ್ದಾಗ, ಉದಾಹರಣೆ ನಾನು ತಗೊಂಡ್ರೆ ಇದು ನಿಮಗೆ ಇನ್ನೂ ಸುಲಭವಾಗಿ ಅರ್ಥ ಆಗುತ್ತೆ. ಉದಾಹರಣೆಗೆ ನಾನು ಒಂದು ಕಾರ್ ಬೇಕು ಅಂತ ಯೋಚಿಸ್ತಾ ಇರ್ತೀನಿ. ಒಂದು ರೋಲ್ಸ್ ರಾಯ್ಸ್ ಕಾರ್ ಅಂತ ಅಂದ್ಕೊಳ್ಳೋಣ. ರೋಲ್ಸ್ ರಾಯ್ಸ್ ಕಾರು ಆರೆಂಜ್ ಕಲರಲ್ಲಿ ಇರಬೇಕು, ಈ ಪರ್ಟಿಕ್ಯುಲರ್ ನಿರ್ದಿಷ್ಟವಾದ ನಂಬರ್ ಇರಬೇಕು, ನಿರ್ದಿಷ್ಟವಾದ ಮಾಡೆಲ್ ಆಗಿರಬೇಕು, ಇದು ನನಗೆ ಬೇಕು ಅಂತ ನಾನು ಅಂದ್ಕೊಂಡು ಅದು ನನಗೆ ಸಿಕ್ಕ ಹಾಗೆ ಅಥವಾ ಸಿಕ್ತಿದೆ ಅನ್ನೋ ಹಾಗೆ ಅದರ ಬಗ್ಗೆ ಆಲೋಚನೆಗಳನ್ನು ಮಾಡ್ತಿದ್ದಾಗ ಅದಕ್ಕೆ ತಕ್ಕ ಹಾಗೆ ಒಂದು ನಿರ್ದಿಷ್ಟ ಫ್ರೀಕ್ವೆನ್ಸಿನಲ್ಲಿ ನಾನು ಕಂಪಿಸ್ತಿರ್ತೀನಿ. ಆ ಒಂದು ಫ್ರೀಕ್ವೆನ್ಸಿನಲ್ಲಿ ನನ್ನ ದೇಹ, ನನ್ನ ದೇಹದಲ್ಲಿರುವ ಜೀವಕೋಶಗಳು ಇದೆಲ್ಲ ಕಂಪಿಸ್ತಾ ಇದ್ದಾಗ ಆ ಒಂದು ವಸ್ತುವಿಗೂ ಒಂದು ಫ್ರೀಕ್ವೆನ್ಸಿ ಇರುತ್ತೆ. ಆ ಒಂದು ರೋಲ್ಸ್ ರಾಯ್ಸ್ ಕಾರ್ ಏನ್ ನಾನು ಹೇಳ್ತಿದ್ದೀನಿ, ಪ್ರಕೃತಿಯಲ್ಲಿ ಅದು ಕೂಡ ಒಂದು ವಸ್ತು, ಅದು ಕೂಡ ಒಂದು ಶಕ್ತಿಯ ಸಮೂಹವೇ ಮತ್ತು ಅದಕ್ಕೆ ಕೂಡ ಒಂದು ಫ್ರೀಕ್ವೆನ್ಸಿ ಇರುತ್ತೆ, ಅದು ಕೂಡ ಒಂದು ನಿರ್ದಿಷ್ಟ ಫ್ರೀಕ್ವೆನ್ಸಿಯಲ್ಲಿ ಕಂಪಿಸುತ್ತಿರುತ್ತದೆ. ಆದರೆ ನಾನು ಯಾವಾಗ ಆ ರೋಲ್ಸ್ ರಾಯ್ಸ್ ಬಗ್ಗೆ ಯೋಚಿಸಲು ಶುರು ಮಾಡ್ತೀನಿ, ನನಗೆ ನನ್ನ ಆಲೋಚನೆಗಳ ಮೂಲಕ, ನನ್ನ ಭಾವನೆಗಳ ಮೂಲಕ ಆ ರೋಲ್ಸ್ ರಾಯ್ಸ್ ಅನ್ನು ನನ್ನ ಫ್ರೀಕ್ವೆನ್ಸಿಯಲ್ಲಿ ತರಲು ಶಕ್ತಿ ಇದೆ ಎಂದು ಈ ಪುಸ್ತಕದಲ್ಲಿ ಹೇಳ್ತಾರೆ. ಈ ಆಕರ್ಷಣೆಯ ನಿಯಮದ ಮೂಲಕ ನಾನು ಅದರ ಬಗ್ಗೆ ಸಕಾರಾತ್ಮಕವಾಗಿ ಯೋಚಿಸುವ ಮೂಲಕ, ಅದರ ಬಗ್ಗೆ ಸಂತೋಷವಾಗಿ ಯೋಚಿಸುವ ಮೂಲಕ ಆ ರೋಲ್ಸ್ ರಾಯ್ಸ್ ಕಾರಿನ ಒಂದು ಕಂಪನವನ್ನು ನನ್ನ ಫ್ರೀಕ್ವೆನ್ಸಿಗೆ, ನನ್ನ ಆಲೋಚನೆಗಳ ಫ್ರೀಕ್ವೆನ್ಸಿಯೊಳಗೆ ನಾನು ತಂದು ಅದನ್ನು ನಾನು ಆಕರ್ಷಿಸಲು ಸಾಧ್ಯ ಅಂತ ಹೇಳ್ತಾರೆ. ಅದಕ್ಕೆ ಈ ಪುಸ್ತಕದಲ್ಲಿ ಈ ಮಾನವ ಶರೀರ ಇದೆಯಲ್ಲ, ಇದು ಜಗತ್ತಿನಲ್ಲೇ ಇರುವ ಅತ್ಯಂತ ಶಕ್ತಿಶಾಲಿ ಟ್ರಾನ್ಸ್ಮಿಷನ್ ಟವರ್ ಅಂತ ಹೇಳ್ತಾರೆ. ಯಾಕಂದರೆ ಒಂದು ರೇಡಿಯೋ ಕೂಡ ಯಾವುದೋ ಒಂದು ನಿರ್ದಿಷ್ಟ ಫ್ರೀಕ್ವೆನ್ಸಿಗೆ ಮಾತ್ರ ಟ್ಯೂನ್ ಮಾಡಿಕೊಳ್ಳಲು ಸಾಧ್ಯ, ಮತ್ತೆ ಆ ರೇಡಿಯೋ ಚಾನೆಲ್ ಕೂಡ ಒಂದು ನಿರ್ದಿಷ್ಟ ಫ್ರೀಕ್ವೆನ್ಸಿಯಲ್ಲಿ ಟ್ರಾನ್ಸ್ಮಿಟ್ ಮಾಡಲು ಸಾಧ್ಯ. ಆದರೆ ನಮ್ಮ ವಿಷಯದಲ್ಲಿ ಆ ರೋಲ್ಸ್ ರಾಯ್ಸ್ ಕಾರನ್ನು ನಮ್ಮ ಆಲೋಚನೆಗಳ ಮೂಲಕ ನಾವು ಯೋಚಿಸುತ್ತಿರುವ, ನಾವು ಕಂಪಿಸುತ್ತಿರುವ ಫ್ರೀಕ್ವೆನ್ಸಿಗೆ ಆ ರೋಲ್ಸ್ ರಾಯ್ಸ್ನ ಫ್ರೀಕ್ವೆನ್ಸಿಯನ್ನು ಬರುವ ಹಾಗೆ ಮಾಡಿ ಅದನ್ನು ನಮ್ಮ ಜೀವನದಲ್ಲಿ ಆಕರ್ಷಿಸಿಕೊಳ್ಳಬಹುದು ಅಂತ ಈ ಪುಸ್ತಕದಲ್ಲಿ ಹೇಳ್ತಾರೆ. ನನಗೆ ಗೊತ್ತು ಇದು ಸ್ವಲ್ಪ ಫ್ರೀಕ್ವೆನ್ಸಿ, ಕಂಪನ, ವೈಬ್ರೇಷನ್ಸ್ ಇದೆಲ್ಲ ಹೇಳಿದಾಗ ಸ್ವಲ್ಪ ಬಹಳ ವೈಜ್ಞಾನಿಕವಾಗಿ ಅನಿಸ್ಬೋದು, ಅಥವಾ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿ ಅನಿಸ್ಬೋದು, ಅಥವಾ ತೀರಾ ಸರ್ಫೇಸ್ ಲೆವೆಲ್ನಲ್ಲಿ ಮಾತಾಡ್ದಂಗೆ ಅನ್ನಿಸ್ಬೋದು. ಆದರೆ ನಾನು ಖಂಡಿತ ಹೇಳ್ತಿದ್ದೀನಿ, ನೀವು ಇದರ ಬಗ್ಗೆ ಆಳವಾಗಿ ಹೋಗಿ ಅಧ್ಯಯನ ಮಾಡಿದರೂ ಕೂಡ ನಿಮಗೆ ಇದು ಎಷ್ಟರ ಮಟ್ಟಕ್ಕೆ ನಿಜ, ಎಷ್ಟರ ಮಟ್ಟಕ್ಕೆ ಕ್ವಾಂಟಮ್ ಫಿಸಿಕ್ಸ್ ಅಲ್ಲಿ ಹೇಳಿರುವ ತತ್ವಗಳು, ಫಿಸಿಕ್ಸ್ ನಲ್ಲಿ ಹೇಳಿರುವ ತತ್ವಗಳಿಗೆ ಹೊಂದ್ಕೊಳ್ಳುತ್ತೆ ಅನ್ನೋದನ್ನ ನೀವೇ ನೋಡಬಲ್ಲಿರಿ ಅನ್ನೋ ನಂಬಿಕೆ ನನಗಿದೆ ಗೆಳೆಯರೆ. ನೀವು ನೋಡಿದ್ರೆ ಈ ಪ್ರಕೃತಿಯಲ್ಲಿ ಹಲವಾರು ಪರಮಾಣುಗಳು ಸೇರಿ ಒಂದು ಅಣುವಾಗುವುದು, ಹಲವಾರು ಅಣುಗಳು ಸೇರಿ ಒಂದು ಜೀವಕೋಶವಾಗುವುದು, ಹಲವಾರು ಜೀವಕೋಶಗಳು ಸೇರಿ ಮಾಲಿಕ್ಯೂಲ್ಸ್, ಆಟಮ್ಸ್, ಸೆಲ್ಸ್, ದೆನ್ ಆರ್ಗನ್ಸ್, ಟಿಶ್ಯೂಸ್, ಆರ್ಗನ್ಸ್, ಆಮೇಲೆ ಬಾಡಿ, ದೇಹ. ಈ ದೇಹ ಸೃಷ್ಟಿಯಾಗಿರೋದೇ ಹಲವಾರು ಈ ರೀತಿ ಸಣ್ಣ ಸಣ್ಣ ಪರಮಾಣುಗಳು ಒಟ್ಟಿಗೆ ಸೇರಿ. ಹೇಗೆ ಇದೆಲ್ಲ ಒಟ್ಟಿಗೆ ಇದೆ ಅಂತ ಕೇಳಿದ್ರೆ ಅದು ಕೂಡ ಈ ಆಕರ್ಷಣೆಯ ನಿಯಮದ ಒಂದು ವಿಭಾಗವೇ ಎಂದು ಈ ಪುಸ್ತಕದಲ್ಲಿ ಹೇಳ್ತಾರೆ ಗೆಳೆಯರೆ. ಅದಕ್ಕೆ ಕಾರಣ ಕೂಡ ಈ ಆಕರ್ಷಣೆಯ ನಿಯಮವೇ ಅಂತ ಹೇಳ್ತಾರೆ. ಇಷ್ಟೊಂದು ಜನ ನಾವು ಈ ದೇಹಕ್ಕೆ ಸೀಮಿತ, ನಮ್ಮ ದೇಹದ ಶಕ್ತಿ ಎಷ್ಟಿದೆಯೋ ಅಷ್ಟೇ ನಮ್ಮ ಶಕ್ತಿ, ಈ ದೇಹದಲ್ಲಿ ನಾವು ಏನನ್ನು ಮಾಡಲಾಗುತ್ತಿದೆಯೋ ಅಷ್ಟೇ ನಮಗೆ ಇರುವ ಶಕ್ತಿ ಅಂತ ಅನ್ಕೊಂಡ್ಬಿಡ್ತಾರೆ. ಅಥವಾ ಹಲವಾರು ಜನ ನಮ್ಮ ಕೈಯಲ್ಲಿ ಇಷ್ಟೇ ಸಾಧ್ಯ, ಇಷ್ಟದ ಮೇಲೆ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ, ನಮ್ಮ ದೇಹ ಹೀಗಿದೆ ಹಾಗಾಗಿ ಇದು ಸಾಧ್ಯ ಇಲ್ಲ ಅನ್ನೋ ರೀತಿ ಬಹಳಷ್ಟು ಜನ ಮಾತಾಡ್ತಿರ್ತಾರೆ. ಆದ್ರೆ ಹಲವಾರು ಗುರುಗಳು ಹೇಳಿದ್ದಾರೆ, ಮನುಷ್ಯ ಈ ಮಿತವಾದ ದೇಹಕ್ಕೆ ಸೀಮಿತ ಅಲ್ಲ. ಮನುಷ್ಯನಲ್ಲಿ ಆತ್ಮ ಅಂತ ಒಂದು ವಿಷಯದ ಬಗ್ಗೆ ಬಹಳಷ್ಟು ಗುರುಗಳು ಮಾತಾಡ್ತಾರೆ. ಈ ಆತ್ಮ, ಮನುಷ್ಯನ ದೇಹ ಒಂದು 10% ಆದ್ರೆ ಮಿಕ್ಕಿದ 90% ಈ ಆತ್ಮ ಅಂತೆ. ಮತ್ತು ನೀವು ಇದರ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿದರೆ ಅಥವಾ ಸ್ವಲ್ಪ ಆಧ್ಯಾತ್ಮಿಕವಾಗಿ ಅಧ್ಯಯನ ಮಾಡಿದರೆ
ಬಹಳಷ್ಟು ಜನ ಹೇಳೋ ವಿಷಯ, ಈ ಮನುಷ್ಯ ದೇಹಕ್ಕೆ ಸಾವಿಲ್ಲ. ಆ ಆತ್ಮ ಅನ್ನೋದೇನಿದೆ, ಆ ಒಂದು ಶಕ್ತಿ ಏನಿದೆ, ನಾನ್ ಫಿಸಿಕಲ್ ಅಂತೀವಿ. ಫಿಸಿಕಲ್, ನಾನ್ ಫಿಸಿಕಲ್. ನಮ್ಮ ಈ ದೇಹ ಏನಿದೆ ಇದು ಒಂದು ಫಿಸಿಕಲ್ ಅಂಶ, ಆದ್ರೆ ಈ ಆತ್ಮ ಏನಿದೆ ನಾನ್ ಫಿಸಿಕಲ್ ಅಂಶ. ಹಲವಾರು ಗುರುಗಳು ಹೇಳ್ತಾರೆ, ಹಲವಾರು ಜ್ಞಾನಿಗಳು ಹೇಳ್ತಾರೆ, ಮನುಷ್ಯ ಆ ನಾನ್ ಫಿಸಿಕಲ್ ಇಂದ ಫಿಸಿಕಲ್ ಫಾರ್ಮ್ ಬರ್ತಾನೆ, ಮತ್ತೆ ಸತ್ತಾಗ ಅವನು ನಿಜವಾಗ್ಲೂ ಸಾಯ್ತಿಲ್ಲ, ಈ ಫಿಸಿಕಲ್ ಇಂದ ನಾನ್ ಫಿಸಿಕಲ್ ಫಾರ್ಮ್ಗೆ ಮತ್ತೆ ಹೋಗ್ತಿದ್ದಾನೆ ಅಂತ ಹೇಳ್ತಾರೆ. ಇದು ಸ್ವಲ್ಪ ಆಧ್ಯಾತ್ಮಿಕವಾಗಿ ಅಂದ್ಕೋಬಹುದು ಅಥವಾ ಬಹಳ ಆಳವಾಗಿ ಹೋದಾಗ ತಿಳಿದು ಬರುವ ಒಂದು ವಿಷಯವಾಗಿರಬಹುದು. ಆದರೆ ಇದನ್ನ ಬಹಳಷ್ಟು ಗುರುಗಳು ಹೇಳ್ತಾರೆ. ನಾನು ಕೂಡ ಇದನ್ನ ಸಂಪೂರ್ಣವಾಗಿ ಒಪ್ಕೋತೀನಿ. ಇದ್ರ ಬಗ್ಗೆ ಸಂಪೂರ್ಣವಾಗಿ ಕಂಡುಕೊಂಡಿದ್ದೀನಿ. ಇದು ಎಷ್ಟರ ಮಟ್ಟಕ್ಕೆ ನಿಜವಾಗಿರಬಹುದು ಅನ್ನೋದು ನನ್ನ ಹಲವಾರು ಅನುಭವಗಳ ಮೂಲಕ ಅಥವಾ ನಾನು ಕೇಳಿರುವ ಹಲವಾರು ಅನುಭವಗಳ ಮೂಲಕ ನನಗೂ ಇದು ಬಹಳ ನಿಜವಾದ ಒಂದು ಸಂಗತಿ ಅಂತಾನೆ ಅನ್ಸುತ್ತೆ. ಇದಕ್ಕೆ ಈ ಪುಸ್ತಕದಲ್ಲಿ ಕೂಡ ಒಂದು ವಿಷಯವನ್ನು ಹೇಳ್ತಾರೆ. ನಾವು ಯಾವುದೇ ಒಬ್ಬ ವೈಜ್ಞಾನಿಯನ್ನು ಹೋಗಿ ಈ ಬ್ರಹ್ಮಾಂಡವೆಲ್ಲ ಹೇಗೆ ಸೃಷ್ಟಿಯಾಯಿತು, ಏನು ಈ ಬ್ರಹ್ಮಾಂಡ ಅಂದರೆ, ಅವನು ಏನ್ ಹೇಳ್ತಾನೆ, ಇದೆಲ್ಲವೂ ಒಂದು ಶಕ್ತಿಯ ಸಮೂಹ, ಮಾಸ್ ಆಫ್ ಎನರ್ಜಿ, ಒಂದು ನಿರ್ದಿಷ್ಟ ಫ್ರೀಕ್ವೆನ್ಸಿನಲ್ಲಿ ಕಂಪಿಸ್ತಾ ಇದೆ ಅಂತ ಹೇಳ್ತಾನೆ. ಪ್ರತಿಯೊಂದು ಕೂಡ ಶಕ್ತಿ ಸಮೂಹವೇ, ಎನರ್ಜಿ. ಮತ್ತೆ ಏನು ಈ ಎನರ್ಜಿ ಅಂತ ಕೇಳಿದ್ರೆ, ಅವಾಗಿನಿಂದ ಇದೆ, ಇವಾಗಲೂ ಇದೆ, ಯಾವಾಗಲೂ ಇರುತ್ತದೆ. ಮತ್ತು ಈ ಎನರ್ಜಿ ಎನ್ನುವುದನ್ನು ನಾಶ ಮಾಡಲು ಸಾಧ್ಯವಿಲ್ಲ. ಒಂದು ಫಾರ್ಮ್ ಇಂದ ಇನ್ನೊಂದು ಫಾರ್ಮ್ಗೆ ಹೋಗಲು ಸಾಧ್ಯ ಅಷ್ಟೇ. ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾಟ್ ಡಿಸ್ಟ್ರಾಯ್ಡ್, ಇಟ್ ಕ್ಯಾನ್ ಜಸ್ಟ್ ಚೇಂಜ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಅಂತಾರೆ. ಅದೇ ರೀತಿ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆಯುವ ಜ್ಞಾನಿಗಳನ್ನು ಕೇಳಿದರೆ, ಏನು ದೇವರು ಅಂದರೆ ಏನು ಅಂತ ಕೇಳಿದ್ರೆ ಅವರು ಅದೇ ಹೇಳೋದು, ಆವಾಗಿನಿಂದಲೂ ಇದ್ದವನು, ಈಗಲೂ ಇರುವವನು, ಮುಂದಕ್ಕೂ ಇರುವವನು, ಅವನಿಗೆ ನಾಶವಿಲ್ಲ, ಬೇಕಾದರೆ ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ರೂಪಾಂತರಗೊಳ್ಳುತ್ತಾನೆ ಅಷ್ಟೇ. ಆದರೆ ದೇವರು ಎನ್ನುವ ಒಂದು ನಂಬಿಕೆ ಆವಾಗಲೂ ಇದ್ದುದೇ, ಇವಾಗಲೂ ಇರುವುದೇ, ಮುಂದಕ್ಕೂ ಇದ್ದೇ ಇರುತ್ತದೆ ಅಂತ ಹೇಳ್ತಾರೆ. ಹಾಗೆ ನೀವು ಅದನ್ನ ಹೊಂದಿಸ್ಕೊಂಡು ನೋಡಿದ್ರೆ, ಈ ಒಂದು ಶಕ್ತಿಯನ್ನೇ ದೇವರು ಅಂತ ಹೇಳ್ತಾರ ಅಥವಾ ಈ ದೇವರು ಅನ್ನೋ ಒಂದು ನಂಬಿಕೆನೇ ಶಕ್ತಿ ಅಂತ ಹೇಳ್ತಾರ. ಒಟ್ಟಿನಲ್ಲಿ ನಮ್ಮನ್ನು ಮೀರಿದಂತಹ ಒಂದು ಶಕ್ತಿ ಈ ಪ್ರಕೃತಿಯಲ್ಲಿ ಇದೆ. ಈ ಪ್ರಕೃತಿಯೇ ಒಂದು ಶಕ್ತಿಯ ಸಮೂಹ. ಆ ಸಮೂಹದಲ್ಲಿ ಈ ಒಂದು ಮಾನವ ದೇಹ ಅನ್ನುವುದು ಒಂದು ಸಣ್ಣ ಭಾಗ ಅಂತ ಹೇಳ್ತಾರೆ. ಹಾಗಾಗಿ ಈ ಮಾನವ ದೇಹ ಕೂಡ ಒಂದು ಶಕ್ತಿ ಸಮೂಹವೇ, ಇಟ್ಸ್ ಅ ಮಾಸ್ ಆಫ್ ಎನರ್ಜಿ. ಮತ್ತು ಈ ಪ್ರಕೃತಿ, ಈ ಇಡೀ ಬ್ರಹ್ಮಾಂಡ, ಈ ಗ್ಯಾಲಕ್ಸಿ, ಯೂನಿವರ್ಸ್ ಕೂಡ ಒಂದು ಶಕ್ತಿಯ ಸಮೂಹವೇ. ಮತ್ತು ಈ ಪ್ರತಿಯೊಂದು ಶಕ್ತಿ ಸಮೂಹಕ್ಕೂ ಒಂದು ವೈಬ್ರೇಷನ್ ಇರುವುದು, ಕಂಪನವಿರುವುದು, ಮತ್ತು ಯಾವ ನಿರ್ದಿಷ್ಟ ಫ್ರೀಕ್ವೆನ್ಸಿಯಲ್ಲಿ ಅದು ಕಂಪಿಸುತ್ತಿರುವುದು ಎನ್ನುವುದಕ್ಕೆ ಅನುಗುಣವಾಗಿ ಅದನ್ನು ನಾವು ನಮ್ಮ ಜೀವನದಲ್ಲಿ ಆಕರ್ಷಿಸ್ತೀವಿ ಅಂತ ಈ ಪುಸ್ತಕದಲ್ಲಿ ಹೇಳ್ತಾರೆ. ಹಾಗಾಗಿ ನಮ್ಮ ಆಲೋಚನೆಗಳಿಗೆ, ನಮ್ಮ ಭಾವನೆಗಳಿಗೆ ಬಹಳ ಬಹಳ ಶಕ್ತಿ ಇದೆ. ಇದನ್ನ ಈ ಒಂದು ಸಂಪೂರ್ಣ ವಿಡಿಯೋವಿನ ಸಾರಾಂಶವನ್ನು ಹೇಳುವುದಾದರೆ, ನಮ್ಮ ಆಲೋಚನೆಗಳಿಗೆ, ಭಾವನೆಗಳಿಗೆ ಬಹಳಷ್ಟು ಶಕ್ತಿ ಇದೆ ಮತ್ತು ಅದಕ್ಕೆ ಒಂದು ನಿರ್ದಿಷ್ಟ ಫ್ರೀಕ್ವೆನ್ಸಿಯಲ್ಲಿ ಕಂಪಿಸುವ ಶಕ್ತಿ ಇದೆ. ಮತ್ತು ನಾವು ಯಾವುದೇ ಒಂದು ಹೊಸ ವಿಷಯದ ಬಗ್ಗೆ ಯೋಚಿಸಿದಾಗ ಆ ಒಂದು ವಿಷಯದ ಒಂದು ಫ್ರೀಕ್ವೆನ್ಸಿ ಏನಿದೆ, ಅದು ಕಾರಾಗಿರಬಹುದು, ಮನೆಯಾಗಿರಬಹುದು, ಹಣವಾಗಿರಬಹುದು, ಐಶ್ವರ್ಯವಾಗಿರಬಹುದು, ನಿಮಗೆ ಬೇಕಿರುವ ಕೆಲಸವಾಗಿರಬಹುದು, ನೀವು ಇಷ್ಟಪಡುವ ಒಂದು ವ್ಯಕ್ತಿ ಆಗಿರಬಹುದು, ನಿಮ್ಮ ಜೀವನ ಸಂಗಾತಿಯಾಗಿರಬಹುದು, ಪ್ರತಿಯೊಂದು ವಿಷಯವು ಒಂದು ಶಕ್ತಿಯ ಸಮೂಹವೇ. ಅದಕ್ಕೂ ಒಂದು ಕಂಪನವಿರುತ್ತದೆ, ವೈಬ್ರೇಷನ್ ಇರುತ್ತದೆ, ಅದಕ್ಕೂ ಒಂದು ನಿರ್ದಿಷ್ಟ ಫ್ರೀಕ್ವೆನ್ಸಿ ಇರುತ್ತದೆ. ನೀವು ಯಾವಾಗ ಆ ವಿಷಯದ ಬಗ್ಗೆ ಸಕಾರಾತ್ಮಕವಾಗಿ, ಸಂತೋಷವಾಗಿ, ಪ್ರೀತಿಯಿಂದ ಯೋಚಿಸ್ತೀರೋ ಆಗ ನಿಮಗೆ ಇರುವ ಶಕ್ತಿ ಏನೆಂದರೆ ಆ ಒಂದು ವಿಷಯವನ್ನು ನಿಮ್ಮ ಒಂದು ಫ್ರೀಕ್ವೆನ್ಸಿಯಲ್ಲಿ ಕಂಪಿಸುವ ಹಾಗೆ ಮಾಡುವುದು. ಹಾಗೆ ಮಾಡಿದಾಗ ಅದನ್ನು ನೀವು ನಿಮ್ಮ ಜೀವನದಲ್ಲಿ ಆಕರ್ಷಿಸಿಕೊಳ್ಳುವುದು. ಸ್ವಲ್ಪ ವೈಜ್ಞಾನಿಕವಾಗಿ ಮಾತನಾಡುವುದಾದರೆ ಇದೇ ಈ ಆಕರ್ಷಣೆಯ ನಿಯಮದ ಒಂದು ಮೂಲ ತತ್ವ ಗೆಳೆಯರೆ. ಇದರ ಬಗ್ಗೆ ನನಗೆ ಗೊತ್ತು, ಈ ವಿಡಿಯೋನಲ್ಲಿ ನಾನು ಕೂಡ ಹೆಚ್ಚಾಗಿ ವೈಜ್ಞಾನಿಕವಾಗಿ ಮಾತನಾಡೋದಕ್ಕೆ ಸಾಧ್ಯವಿಲ್ಲ. ಒಂದು ಸರ್ಫೇಸ್ ಲೆವೆಲ್ ನಲ್ಲಿ ನನಗೆ ಅರ್ಥವಾದ ವಿಷಯಗಳನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದೀನಿ. ಯಾರ್ಯಾರಿಗೆ ಇದರಲ್ಲಿ ಆಸಕ್ತಿ ಇದೆ, ಇದರ ಬಗ್ಗೆ ಇನ್ನೂ ಹೆಚ್ಚು ಹೆಚ್ಚು ನೀವು ಅಧ್ಯಯನ ಮಾಡಬಹುದು. ಮುಖ್ಯವಾಗಿ ಇದನ್ನು ಥಿಯರಿಟಿಕಲ್ ಆಗಿ ಓದುವುದಕ್ಕಿಂತ ಹೆಚ್ಚಾಗಿ ನಿಮ್ಮ ಜೀವನದಲ್ಲಿ, ನಿಮ್ಮ
ವೈಯಕ್ತಿಕ ಜೀವನದಲ್ಲಿ ನೀವೇ ಈ ತತ್ವಗಳನ್ನು ಈ ತಂತ್ರಗಳನ್ನು ಸಂಶೋಧನೆ ಮಾಡಿ ನೋಡಿ. ಇದು ನಿಮಗೆ ಕೆಲಸ ಮಾಡಿದಾಗ ಖಂಡಿತ ನಿಮಗೆ ಇದರ ಮೇಲೆ ನಂಬಿಕೆ ಬರುವುದು. ಇವತ್ತಿಗೆ ಇಷ್ಟು ಸಾಕು ಅಂದ್ಕೋತೀನಿ. ಮುಂದಿನ ವಿಡಿಯೋದಲ್ಲಿ ಈ ಆಕರ್ಷಣೆಯ ನಿಯಮದ ಬಗ್ಗೆ ಮತ್ತಷ್ಟು ಮಾತಾಡೋಣ. ಬಹಳಷ್ಟು ಸಕಾರಾತ್ಮಕ ಆಲೋಚನೆಗಳು ಮತ್ತು ಸ್ವಲ್ಪ ಫಿಲ್ಮ್ ಮೇಕಿಂಗ್ ಬಗ್ಗಿನ ಮಾಹಿತಿ ಕನ್ನಡದಲ್ಲೇ ತಿಳಿಯಲು ಕಲಿಯಲು ನಮ್ಮ ಆರೆಂಜ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಹಿಂದೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಬೇಗ ಸಿಗುವ. ಧನ್ಯವಾದ.